Hello dear students, welcome to Tejama YouTube channel. ಎಲ್ಲರೂ ಹೇಗಿದ್ದೀರಾ? So in this video I am going to derive an expression for electric field due to an electric dipole at a point along its axis. So ಈ ಒಂದು ಡಿರೈವೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಚಾಪ್ಟರ್ ಅಂತ ತಗೊಳ್ತಾ ಇದ್ದೀನಿ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಈ ಚಾಪ್ಟರಲ್ಲಿ 5 ಡಿರೈವೇಷನ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಡಿರೈವೇಷನ್ ಇದಾಗಿದ್ದು, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕನ್ನಡದಲ್ಲಿ ಅದನ್ನು ಡಿರೈವ್ ಸಹ ತುಂಬ ಈಸಿಯಾಗಿ ಮಾಡ್ತೀನಿ. ಸೊ ಆಲ್ ಆಫ್ ಯು have or give proper concentration towards it so that you can understand the derivation to the fullest. Okay, so ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಡಿರೈವೇಷನ್ನು ತುಂಬ ಈಸಿಯಾಗಿ ಮಾಡಬಹುದು. ಸೊ ಫಸ್ಟು ಕೆಲವೊಂದು ಬೇಸಿಕ್ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬೇಕಾಗಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಯಾವ ಟರ್ಮ್ಸಲ್ಲಿ ಇರಬೇಕು ಅಂತಂದರೆ 1/4π epsilon naught q divided by r square. ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಫಾರ್ಮುಲಾ ಇದೆ. ಸೊ ದಟ್ ಈಸ್ ಲೈಕ್ F/Q ಅಂತ, ಅಥವಾ ವರ್ಕ್ ಡನ್ ಪ್ಲೇ ಟರ್ಮ್ಸಲ್ಲಿ ಮಾಡುವಂಥದ್ದಲ್ಲ. ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ಮಾಡಬೇಕಾಗುತ್ತೆ. ಸೊ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ವಾಟ್? ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಇದೆ ನೋಡಿ. ಎಲೆಕ್ಟ್ರಿಕ್ ಡೈಪೋಲಿಂದ ಪ್ರೊಡ್ಯೂಸ್ ಆಗಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಈಕ್ವಲ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ 2 ಕೂಲಮ್, ದಿಸ್ ಇಸ್ ಆಲ್ಸೋ 2 ಕೂಲಮ್. ಬಟ್ ಆಪೋಸಿಟ್ ಚಾರ್ಜಸ್, ಒಂದು ಪ್ಲಸ್ ಇರುತ್ತೆ, ಇನ್ನೊಂದು ಮೈನಸ್. ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ 2a ಅಂತ ತಗೊಳ್ತೀವಿ, ಆಯಿತಾ? ಸೊ ಇಲ್ಲಿಂದ ಇಲ್ಲಿಗೆ ಎ ಅಂತ ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗೂ ಸಹ ಎ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಎ ಅಂತ ತೊಗೊಳ್ತೀವಿ. ಸೊ ಇಲ್ಲಿ 2 ಕೂಲಮ್ ಬೇಡ, ನಾವು ಪ್ಲಸ್ q ಕೂಲಮ್ ಮೈನಸ್ q ಕೂಲಮ್ ಅಂತ ತೊಗೊಳ್ಳೋಣ. ಎಕ್ಸಾಂಪಲ್ ಕೊಡಿ ಸರ್ ಅಂತಂದರೆ, ಸೊ H ಪ್ಲಸ್ Cl ಮೈನಸ್ H ಪ್ಲಸ್ Cl ಮೈನಸ್ ಆಗ್ಬೋದಾ? ಸೊ ಇದು ಒಂದು ಎಲೆಕ್ಟ್ರಿಕ್ ಡೈಪೋಲ್. ಸೊ ಅಟ್ ಎ ಪಾಯಿಂಟ್ ಅಲಾಂಗ್ ಇಟ್ಸ್ ಆಕ್ಸಿಸ್. ಆಕ್ಸಿಸ್ ಅಂದರೆ ಏನು? ಈ ಒಂದು ಲೈನ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ದಿ ಆಕ್ಸಿಸ್. ಸೊ ಈ ಒಂದು ಆಕ್ಸಿಸಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ, ಈ ಕಡೆ ಆಗಿರ್ಬೋದು, ಮಿಡ್ಲಲ್ಲಿ ಆಗಿರ್ಬೋದು, ಅಥವಾ ಈ ಕಡೆ ಆಗಿರ್ಬೋದು, ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಸೊ ಒಂದು ಚಾರ್ಜ್ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟಿರುತ್ತೆ. ನಮಗಿಲ್ಲಿ 2 ಚಾರ್ಜಸ್ ಇದೆ, ಒಂದು ಪ್ಲಸ್ ಕ್ಯೂ ಚಾರ್ಜು, ಇನ್ನೊಂದು ಮೈನಸ್ ಕ್ಯೂ ಚಾರ್ಜು. ನೀವು ಕೇಳ್ಬೋದು, ಸರ್ ಇಲ್ಲಿ ಸಹ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ ಇದೆ, ಮೈನಸ್ ಕ್ಯೂ ಇದೆ, ಕ್ಯೂ ಮೈನಸ್ ಕ್ಯೂ 0 ಆಗೋಗ್ಬಿಡುತ್ತೆ ಅಂತ. ಬಟ್ ಇಲ್ಲಿ ಡಿಸ್ಟೆನ್ಸ್ ವೇರಿ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಡಿಸ್ಟೆನ್ಸ್. ಸೊ 0 ಆಗೋದಿಲ್ಲ, ಬಿಕಾಸ್ ಹಿಯರ್ ಡಿಸ್ಟೆನ್ಸ್ ಆಲ್ಸೋ ಮ್ಯಾಟರ್ಸ್. ಓಕೆ, ಆ ಒಂದು ಕಾನ್ಸೆಪ್ಟನ್ನು ನಾವು ಏನು ಕನ್ಸಿಡರ್ ಮಾಡಿಕೊಂಡು ಈಗ ಎಲೆಕ್ಟ್ರಿಕ್ ಫೀಲ್ಡನ್ನು ಡಿರೈವ್ ಮಾಡೋಣ. ನಾವು ಲೆಟ್ ಮಿ ಡ್ರಾ ದಿ relevant diagram for this. Let me draw the relevant diagram for this. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವೇನು ಮಾಡಬೇಕು? ಡಯಾಗ್ರಾಮನ್ನು ಬರ್ಕೊಬೇಕಾಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಒನ್ ಚಾರ್ಜ್, ಹಿಯರ್ ವಿ ಹ್ಯಾವ್ ಅನದರ್ ಚಾರ್ಜ್. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಮೈನಸ್ ಕ್ಯೂ ಚಾರ್ಜ್ ಆ್ಯಂಡ್ ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್. ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ separated by small distances to 2a. ಸೊ ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ ಮಿಡಲ್ ಒನ್, 2a ಅಂತಂದರೆ ಇಲ್ಲಿಂದ ಇಲ್ಲಿಗೆ a ಅಷ್ಟಿರುತ್ತೆ, ಇಲ್ಲಿಂದ ಇಲ್ಲಿಗೆ ಎ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 2a ಅಂತ. ನಾವು ಅಲಾಂಗ್ ಇಟ್ಸ್ ಆಕ್ಸಿಸ್ ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಪಿ ಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಓಕೆ, ನಾವು ಲೆಟ್ ಮಿ ಕನ್ಸಿಡರ್ ದಿ ಪಾಸಿಟಿವ್ ಚಾರ್ಜ್ ಇಸ್ ಹಿಯರ್. ಓಕೆ, ಸೊ ಈ ಪಾಸಿಟಿವ್ ಚಾರ್ಜಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಎಷ್ಟು? ಅದು ಕೊಟ್ಟಿಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲಿಂದ ಇಲ್ಲಿಗೆ, ಓಕೆ, ಫ್ರಮ್ ದಿ ಮಿಡಲ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಆ ಪಾಯಿಂಟ್ ಪಿಗೆ ಡಿಸ್ಟೆನ್ಸ್ ಎಷ್ಟಂತ ಕನ್ಸಿಡರ್ ಮಾಡೋಣ? r ಅಂತ ಕನ್ಸಿಡರ್ ಮಾಡೋಣ. ಓಕೆ, ನಾವು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಡ್ಯೂ ಟು ಪಾಸಿಟಿವ್ ಚಾರ್ಜ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಇಟ್ ಈಸ್ ರೇಡಿಯಲಿ ಔಟ್ವರ್ಡ್ಸ್. ಸಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕಲ್ತಿರ್ತೀರಾ. ಓಕೆ, ಸೊ ನೀವು ಅದು ಆ ಒಂದು ಕಾನ್ಸೆಪ್ಟ್ ಓದಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್, 1 ಮಾರ್ಕ್, 2 ಮಾರ್ಕ್ ಆಲ್ಸೋ. ಓಕೆ, ಸೊ ಫಾರ್ ಪಾಸಿಟಿವ್ ಚಾರ್ಜ್ electric field line is radially directed outwards, and for a negative charge electric field line is directed inwards, ಅಂದರೆ towards. For a negative charge electric field is directed towards it. ಸರ್ ನಾನು ಮರ್ತೋಗಿದ್ದೀನಿ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ ನೋಡಿ. ಸಿ, ಪಾಸಿಟಿವ್ ಚಾರ್ಜ್ ಬರ್ದಿದ್ದಾರೆ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಔಟ್ವರ್ಡ್ಸ್ ಇರುತ್ತೆ, ಆಯಿತಾ? ಈ ಥರ ಇರುತ್ತೆ ಪಾಯಿಂಟ್ ಚಾರ್ಜ್ಗೆ. ಆ್ಯಂಡ್ ಅದೇ ಥರ ನೆಗೆಟಿವ್ ಚಾರ್ಜ್ ಬರ್ದಿದ್ದಾರೆ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಟುವರ್ಡ್ಸ್ ಇಟ್ಟಿರುತ್ತೆ. ಸೊ ಆರೋ ಮಾರ್ಕ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ.
ಓಕೆ, ಯಾಕೆ ಹೇಗೆ ಅಂತ ನೀವು ಆ ಒಂದು ಪಾಯಿಂಟ್ಸಲ್ಲಿ ಕಲ್ತಿರಬೇಕಾಗುತ್ತೆ. ಕಲ್ತಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಈ ಒಂದು ಕಾನ್ಸೆಪ್ಟನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಸ್ ರೇಡಿಯಲಿ ಔಟ್ವರ್ಡ್ಸ್. ಓಕೆ, ಆ ಡೈರೆಕ್ಷನ್ ಬರ್ದಿದ್ದೀನಿ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ನೆಗೆಟಿವ್ ಚಾರ್ಜ್ ವಿಲ್ ಬಿ ಟುವರ್ಡ್ಸ್ ಇಟ್. ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಆಯಿತಾ. ಸೊ ಐ ಹ್ಯಾವ್ ಮೆನ್ಷನ್ ಇಟ್ ದೇರ್. ನಾವು if it is so, what will be the total electric field due to positive charge and negative charge? First, due to positive charge, what is the electric field? Adam barkona. Now, electric field at P due to positive ಚಾರ್ಜ್ ಈಸ್ ಎಷ್ಟಿರುತ್ತೆ? ಇ ಪ್ಲಸ್ ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ ಚಾರ್ಜ್ ಪ್ಲಸ್ ಕ್ಯೂ ಅಷ್ಟಿರುತ್ತೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಬಟ್ ನೀವಿಲ್ಲ ಆರ್ ಸ್ಕ್ವೇರ್ ತೊಗೊಬಾರ್ದು. ಪಾಸಿಟಿವ್ ಚಾರ್ಜಿಂದ ಈ ಒಂದು ಪಾಯಿಂಟಿಗೆ ಇರೋಂಥ ಡಿಸ್ಟೆನ್ಸನ್ನು ತೊಗೊಬೇಕಾಗುತ್ತೆ. ಓಕೆ, ಸಿ ನೋಡಿ, ಇಲ್ಲಿ ಈ ಒಂದು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಅಷ್ಟಿದೆ. ಓಕೆ, ಟೋಟಲ್ ಡಿಸ್ಟೆನ್ಸ್ ಈಸ್ ಆರ್. ಬಟ್ ಐ ವಾಂಟ್ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್. ಅವಾಗ ಏನು ಮಾಡ್ತೀನಿ? ಆರ್ ಮೈನಸ್ ಎ ಮಾಡ್ತೀನಿ, ಬಿಕಾಸ್ ದಟ್ ಡಿಸ್ಟೆನ್ಸ್ ಇಸ್ ಎ. ಆರ್ ಮೈನಸ್ ಎ ಮಾಡಿದ್ರೆ ನನಗೆ ಪಾಸಿಟಿವ್ ಚಾರ್ಜಿಂದ ಈ ಪಿಗಿರೋಂಥ ಪಾಯಿಂಟ್ಗೆ ಡಿಸ್ಟೆನ್ಸ್ ಬಂದುಬಿಡುತ್ತೆ. ಸೊ ವಿಲ್ ರೈಟ್ ಹಿಯರ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಆರ್ ಸ್ಕ್ವೇರ್ ಇತ್ತಲ್ಲ, ಆರ್ ಅಂದರೆ ಆರೇ ಬರೀಬೇಕು ಅಂತೇನಿಲ್ಲ, ಆ ಡಿಸ್ಟೆನ್ಸ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟು ಬರೀಬೇಕಾಗುತ್ತೆ. ಸೊ ಇಫ್ ಯು ರೈಟ್ ದಿಸ್ ಇನ್ ವೆಕ್ಟರ್ ಫಾರ್ಮ್ ಯು ವಿಲ್ ಗೆಟ್ ಪಿ ಕ್ಯಾಪ್ ಹಿಯರ್. ಆಯಿತಾ? ನೆಕ್ಸ್ಟ್ ಒನ್ ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ನೆಗೆಟಿವ್ ಚಾರ್ಜ್ ಈಸ್, ತುಂಬ ಸಿಂಪಲ್ಲು. ಇ ಮೈನಸ್ ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ. ಸರ್ ಮೈನಸ್ ಕ್ಯೂ ಬರೆದಿಲ್ಲ, ನೀವು ಇಲ್ಲೇ ಬರ್ಕೊಬಹುದು, ಅಥವಾ ವೆಕ್ಟರ್ ಫಾರ್ಮಲ್ಲಿ ಬರೀತಿರಲ್ಲ ಅಲ್ಲಿ ಮೈನಸ್ ಪಿ ಅಂತಲೂ ಬರ್ಕೊಬೋದು. ಇಲ್ಲಿ ಪಿ ಕ್ಯಾಪ್ ಅಂತ ಪಿ ವೆಕ್ಟರ್ ಅಂತ ಬರ್ತಿದ್ದೀನಲ್ಲ, ಸೊ ಅಲ್ಲಿ ಬರೀಬೋದು. ವಾಟ್ ಈಸ್ ಪಿ ವೆಕ್ಟರ್ಸ್? ನಂಗೆ ಅರ್ಥ ಆಗಲಿಲ್ಲ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ದಟ್ ಈಸ್ ಅ ಯೂನಿಟ್ ವೆಕ್ಟರ್ ಹಿಯರ್. ವಾಟ್ ಈಸ್ ಎಕ್ಸಾಕ್ಟ್ಲಿ ಪಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಿಯರ್, ಸೊ 1/4π ಮೈನಸ್ ಕ್ಯೂ, ಯಾಕೆಂದರೆ ಮೈನಸ್ ಕ್ಯೂ ಚಾರ್ಜ್ ತೊಗೊಳ್ತಿದ್ದೀರಾ, ಮೈನಸ್ ಕ್ಯೂ ಅಂತಲೇ ತೊಗೊಳ್ಳಿ. ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎ ಅಷ್ಟಿದೆ, ಆಯಿತಾ. ಅಲ್ಲಿಂದ ಈ ಪಾಯಿಂಟಿಗೆ ಆರ್ ಅಷ್ಟಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? ಆರ್ ಪ್ಲಸ್ ಎ. ಸೊ ಒಂದು ಡಿಸ್ಟೆನ್ಸ್ ಬರ್ಕೊಂಡ್ವಾ. ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ವೆಕ್ಟರ್ ಫಾರ್ಮ್ ಬರೆದಿರೋಂತು ಪಿ ಕ್ಯಾಪ್. ಸರ್ ನಮ್ಗೆ ವೆಕ್ಟರ್ ಫಾರ್ಮ್ ಬೇಡ, ಕಷ್ಟ ಆಗುತ್ತೆ ಅಂತಂದರೆ ನೀವು ವೆಕ್ಟರ್ ಫಾರ್ಮ್ ಬರೀದಿರೂ ಬರೀಬೋದು. ಬಟ್ ಐ ಡೋಂಟ್ ನೋ, ಮೇ ಬಿ ವೆಕ್ಟರ್ ಫಾರ್ಮಲ್ಲೇ ಬರೀಬೇಕು ಅಂತ ಕನ್ಸಿಡರ್ ಮಾಡಿದೆ ಎವ್ಯಾಲ್ಯೂಯೇಟರು, ಅಲ್ಲಿ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೆಕ್ಟರ್ ಫಾರ್ಮಲ್ಲಿ ಬರೀತಾ ಇದ್ದೀನಿ ನಾವು. ದಿಸ್ ಇಸ್ ದ ಫಾರ್ಮುಲಾ. ಈಗ ಈ ಎರಡನ್ನೂ ಆ್ಯಡ್ ಮಾಡಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಡ್ತು, ಬಿಕಾಸ್ ದೆರ್ ಇಸ್ ನೋ ಅದರ್ ಚಾರ್ಜ್ ಹಿಯರ್. ಹೌದಲ್ವಾ? ಸೊ ಈಗ ಆ್ಯಡ್ ಮಾಡೋಣ. ಸರ್ ಪಿ ಕ್ಯಾಪ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ದಿ ಯೂನಿಟ್ ವೆಕ್ಟರ್ ಆಫ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ನೋಡಿ ಯಾವಾಗಲೂ ಸಹ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜಿಗೆ ಡೈರೆಕ್ಷನ್ ಇರುತ್ತೆ. ಸೊ ಇಟ್ ಈಸ್ ಗಿವನ್ ಬೈ ಪಿ ಈಸ್ ಈಕ್ವಲ್ ಟು 2AQ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆ ಒಂದು ಕಾನ್ಸೆಪ್ಟನ್ನು ನೀವು ಆಲ್ರೆಡಿ ಓದಿರ್ತೇನೋ ಅನ್ನೋಂಥ ಏನದು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆಸ್ ಆಫ್ ನೌ ಐ ಆಮ್ ಡೈರೆಕ್ಟ್ಲಿ ಎಕ್ಸ್ಪ್ಲೇನ್ ದಿ ಡಿರೈವೇಷನ್. ಆ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕೆಲವೊಂದು ಸಿಂಪಲ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಡಿರೈವೇಷನ್ಸ್ ಅರ್ಥ ಆಗೋದು ತುಂಬ ಕಷ್ಟ. ಓಕೆ, ಸೊ ಪಿ ಈಸ್ ಈಕ್ವಲ್ ಟು 2AQ, ಇದನ್ನು ನೆನ್ಪಿಟ್ಕೊಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಡೈರೆಕ್ಷನ್ ಈಸ್ ಗಿವನ್ ಬೈ ಮೈನಸ್ ಕ್ಯೂ ಚಾರ್ಜ್ ಟು ಪ್ಲಸ್ ಕ್ಯೂ ಚಾರ್ಜ್. ಆಯಿತಾ? ನಾವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ಇ ಪ್ಲಸ್ ಇ ಮೈನಸ್. ಆಯಿತಾ? ಈಗ ಇ ಪ್ಲಸ್ ಎಷ್ಟಿದೆ ನೋಡಿ, 1/4π ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಆಯಿತಾ? ಅದು ಬರ್ಕೊಳ್ತೀನಿ ನೋಡಿ, 1/4π ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪಿ ಕ್ಯಾಪ್ ಪ್ಲಸ್ ಇ ಮೈನಸ್ ಎಷ್ಟಿದೆ? ಸೊ ಇ ಮೈನಸ್ ಇಸ್ ಹಿಯರ್. ಆಯಿತಾ? ಅದನ್ನು ಬರೆಯೋಣ.
ದಟ್ ಈಸ್ 1/4 ಜಾಗ ಸಾಕಾಗೋದಿಲ್ಲ ಅನಿಸುತ್ತೆ, ಜಸ್ಟ್ ಎ ಮಿನಿಟ್. ಒನ್ ಓವರ್ 4 ಎಪ್ಸಿಲಾನ್ ನಾಟ್ ಮೈನಸ್ ಕ್ಯೂ ಚಾರ್ಜ್ ಡಿವೈಡೆಡ್ ಬೈ ಅಲ್ಲಿರೋ ಡಿಸ್ಟೆನ್ಸು r+a ಹೋಲ್ ಸ್ಕ್ವೇರ್ ಇದ್ದೇ ಇರುತ್ತೆ ಪಿ ಕ್ಯಾಪ್. ಈಗ ಎಲ್ಲ ಕಾಮನ್ ತೆಗಿಯೋಣ. ಸೊ ಕಾಮನ್ ತೆಗೆದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಈ r-a r+a ಬಿಟ್ಟು ಇನ್ನೆಲ್ಲ ಸಹ ಕಾಮನ್ ಆಗಿದೆ. ಓಕೆ, ಇನ್ನೊಂದು ಏನು ಅಂತಂದರೆ ಈ ಮೈನಸ್ ಸೈನ್, ಮೈನಸ್ ಇಂಟು ಪ್ಲಸ್ ಮೈನಸ್ ಬಂದುಬಿಡುತ್ತೆ. ಸೊ ಅದಿರಲಿ. ಸೊ 1/4 ಎಪ್ಸಿಲಾನ್ ನಾಟ್ ಕ್ಯೂ ಸಹ ಕಾಮನ್ ತೆಗಿಬೋದು. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಏನಿದೆ 1/r - a ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರುತ್ತೆ, ಮೈನಸ್ 1/r - a r+a ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್ ಕಾಮನ್ ಲಾಸ್ಟಲ್ಲಿ ಬರೆದ್ಬಿಡ್ತೀನಿ. ಆಯಿತಾ? ನಾವು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕಾಗುತ್ತೆ. E is equal to 1/4 ಎಪ್ಸಿಲಾನ್ ನಾಟ್ ಕ್ಯೂ. ಏನು ಮಾಡಬೇಕೀಗ? ಎಲ್ ಸಿ ಎಮ್ ತೊಗೊಬೇಕಾಗುತ್ತೆ ಇಲ್ಲಿ. ಸೊ ಮಲ್ಟಿಪ್ಲೈ ದಿಸ್ ಒನ್ ದಿಸ್ ಸೈಡ್, ಮಲ್ಟಿಪ್ಲೈ ದಿಸ್ ಒನ್ ದಿಸ್ ಸೈಡ್ ಆ್ಯಂಡ್ ಮಲ್ಟಿಪ್ಲೈ ದಿಸ್ ಟು. ಆಯಿತಾ? ಫಸ್ಟು ಇದನ್ನು ಯಾವುದು r+a ಹೋಲ್ ಸ್ಕ್ವೇರನ್ನು ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. r+a ಹೋಲ್ ಸ್ಕ್ವೇರ್ ಮೈನಸ್ ಹಾಗೆ ಇರುತ್ತೆ. ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಈಗ, ಹೌದಲ್ವಾ? r - a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಈಗ ಇವೆರಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಡಿನಾಮಿನೇಟರ್ಗೆ. r - a ಹೋಲ್ ಸ್ಕ್ವೇರನ್ನು ಈಗ ಬರ್ಕೊಳ್ತೀನಿ. r - a ಇಂಟು r - a. ಇಲ್ಲ ಕನ್ಫ್ಯೂಸ್ ಆಗುತ್ತೆ ಸರ್, ಬೇಡ ಅಂತಂದರೆ r - a ಪ್ಲಸ್ r+a ಫಸ್ಟ್ ಬರ್ಕೊಂಡು ಅದಾದಮೇಲೆ ಸಿಂಪ್ಲಿಫೈ ಮಾಡೋದಾಗುತ್ತೆ. ಓಕೆ, ನಾವು ಈಗ ಎಲ್ ಸಿ ಎಮ್ ತೆಗೆದಿದ್ದಾಯಿತು. ನಾವು ವಾಟ್ ಟು ಡೂ? ಅಗೇನ್ ಸಿಂಪ್ಲಿಫೈ ಮಾಡಬೇಕು. ಎಸ್ ಸರ್, ವಿ ನೋ ದಿಸ್ ಒನ್. ವಾಟ್ ಈಸ್ ದ್ಯಾಟ್? a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತು. ಸೊ ಲೆಟ್ ಮಿ ಸಾಲ್ವ್ ಇಟ್. E is equal to 1/4 ಎಪ್ಸಿಲಾನ್ ನಾಟ್. ಸೊ ಕ್ಯೂ ಇಂಟು r+a ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಪ್ಪ? r+a ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? a + b ಫಾರ್ಮುಲಾ ಗೊತ್ತಲ್ಲ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ, ಅದನ್ನು ಉಪಯೋಗಿಸ್ತೀನಿ. ಸೊ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ 2ra ಅಂತ ಬರುತ್ತೆ. ಮೈನಸ್, ಇದು ಮೈನಸ್ ಇರೋದ್ರಿಂದ ಇದು ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಬ್ರ್ಯಾಕೆಟಲ್ಲಿ ಬರ್ಕೊಂಡ್ಬಿಡ್ತೀನಿ. ಆಯಿತಾ? r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್, ಇಲ್ಲಿ a - b ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಮೈನಸ್ 2ra ಬರುತ್ತೆ ಡಿವೈಡೆಡ್ ಬೈ r - a r+a ಏನು ಬರುತ್ತೆ? r - a ಇಂಟು r+a. ಸಿ a - b ಇಂಟು a + b ಫಾರ್ಮುಲಾ ಏನಪ್ಪ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಆ ಥರ ಎಷ್ಟಿದೆ? ಎರಡಿದೆ. ಸೊ ಇದಕ್ಕೂ ಸಹ ಸ್ಕ್ವೇರ್ ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ ಡಬಲ್ ಬಂದ್ಬಿಡುತ್ತೆ. ಡೈರೆಕ್ಟಾಗಿ ಬರೀತೀನಿ, r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂದಿರುತ್ತೆ. ಆಯಿತಾ? ಡಿಯರ್ ಸ್ಟೂಡೆಂಟ್ಸ್, ಫಿಸಿಕ್ಸಲ್ಲಿ ಎಸ್ಪೆಷಲಿ ಸ್ವಲ್ಪ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿನೇ ಮ್ಯಾಥ್ಸ್ ಬರುತ್ತೆ. ಸೊ ಮ್ಯಾಥ್ಸಲ್ಲಿ ಸಹ ನೀವು ಸ್ವಲ್ಪ ಪಂಟ್ರಾಗಿರಬೇಕಾಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ. ಇನ್ನೂ ಕ್ಲಿಯರಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಐ ಆಮ್ ರೆಡಿ. ನಾವು ಇಂಟು ಕ್ಯೂ ಇಷ್ಟು ಹಾಗೆ ಇದೆ. ನಾವು ಇಫ್ ಯು ಸಿಂಪ್ಲಿಫೈ ದಿಸ್, ವಾಟ್ ಯು ಗೆಟ್? r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ 2ra ಮೈನಸ್ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಯಾಕೆ ಸರ್? ಇದು ಮೈನಸ್ ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತಲ್ವಾ? ಎಸ್ ಸರ್ನು. ಸೊ ಅದಕ್ಕೋಸ್ಕರ ಮಲ್ಟಿಪ್ಲೈ ಮೈನಸ್ ಮಲ್ಟಿಪ್ಲೈ ಮಾಡಿದ್ರಲ್ಲಿ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬಂದುಬಿಡುತ್ತೆ. 2ra ಡಿವೈಡೆಡ್ ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ನಾವು ಕ್ಯಾನ್ಸಲ್ ದಿ ಟರ್ಮ್ಸ್. ಸೊ r ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, a ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಇಂಟು ಪಿ ಕ್ಯಾಪ್ ಹಾಗೆ ಇದೆ. ನಾನು ಮರ್ತೋದೆ ಬರೀಲೇಬೇಕು, ಬಿಕಾಸ್ ಎರಡು ಸೈಡ್ ಸಹ ನಿಮಗೆ ವೆಕ್ಟರ್ ಫಾರ್ಮ್ ಇರಲೇಬೇಕು. ಇಲ್ಲ ಅಂತಂದರೆ ಎರಡೂ ಕಡೆ ಸ್ಕೇಲರ್ ಫಾರ್ಮೇ ಇರಬೇಕು. ಆಯಿತಾ? ಕೆಲವೊಂದು ಗೈಡ್ಸಲ್ಲೆಲ್ಲ ಈಸಿಯಾಗಿ ಕೊಟ್ಟಿರ್ತಾರೆ, ಸ್ಟೂಡೆಂಟ್ಸ್ಗೆ ಕಷ್ಟ ಆಗಬಾರ್ದು ಅಂತ. ಬಟ್ ಐ ಆಮ್ ಯೂಸಿಂಗ್ ದಿ ವೆಕ್ಟರ್ ಫಾರ್ಮ್. ಯಾಕೆ ಅಂತಂದರೆ ಈವನ್ 1 ಮಾರ್ಕ್ ಸಹ ತುಂಬ ಇಂಪಾರ್ಟೆಂಟ್. ಅಲ್ಲಿ 5 ಮಾರ್ಕ್ಸ್ ಕೊಡೋ ಹತ್ರ 4 ಮಾರ್ಕ್ಸ್ ಕೊಟ್ಬಿಟ್ರೆ ವೆಕ್ಟರ್ ಫಾರ್ಮ್ ಬರ್ದಿಲ್ಲ ಅಂತಂದ್ರೆ, ಆಯಿತಾ? ಸೊ 1/4 ಎಪ್ಸಿಲಾನ್ ನಾಟ್ ಕ್ಯೂ. 2ra ಪ್ಲಸ್ 2ra 2 ಟೈಮ್ಸ್
2RA ಅಂತ ಬರೀಬೋದಾ? ಇಲ್ಲಿ ನೋಡಿ 2RA ಪ್ಲಸ್ 2RA. ಸರ್ 4RA ಅಂತ ಬರೀಬೋದಾಗಿತ್ತು, ಬಟ್ ನನಗೆ ಇಲ್ಲಿ 2RA ಬೇಕು, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. R² ಮೈನಸ್ A² ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಹಾಗೆ ಇದೆ. ಸೊ ಮುಗೀತು. ಸಿಂಪ್ಲಿಫಿಕೇಷನ್ ಆದಮೇಲೆ ಇಷ್ಟು ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿ. ನಾವು ಹಿಯರ್ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಬೇಸಿಕ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ. 2AQ ಅಂದರೆ ಏನು? ಪಿ ಅಲ್ವಾ, ಡೈಪೋಲ್ ಮೂಮೆಂಟ್ ಅಂತ. ಅದು ಆಲ್ರೆಡಿ ಓದಿರೋ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೈಪೋಲ್ ಮೂಮೆಂಟ್ ಅಂತ. ಓಕೆ, ಎಲೆಕ್ಟ್ರಿಕ್ ಡೈಪೋಲು ಡೆಫಿನೇಷನ್ನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೆಫಿನೇಷನ್ನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಫಾರ್ಮುಲಾ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ SI ಯೂನಿಟ್ಟು ಎಲ್ಲ ಸಹ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ನಾವು ಇಲ್ಲಿ 2AQ ಅಂದರೆ ಏನು? ಪಿ ಅಲ್ವಾ. ಸೊ P ಈಸ್ ಈಕ್ವಲ್ ಟು 2AQ. ಸೊ 2AQ ಪ್ಲೇಸಲ್ಲಿ P ಬರೆದ್ಬಿಡೋಣ, ಮಿಕ್ಕಿರೋದು ಹಾಗೆ ಇರುತ್ತೆ. ಆಯಿತಾ? ನಾವು ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4 pi epsilon naught Q. 2Q ಬರೋದಿಲ್ಲ, 2AQನ ನಾವು P ಅಂತ ಬರೆದು ಬಿಟ್ಟಿದ್ದೀವಿ. ರಿಮೈನಿಂಗ್ ಏನಿದೆ? 2R ಅಂತ ಇದೆ. ಡಿವೈಡೆಡ್ ಬೈ R² ಮೈನಸ್ A² ಹೋಲ್ ಸ್ಕ್ವೇರ್ ಇಂಟು P cap. That's it. This is the formula. But here, dear students, A is the ಡಿಸ್ಟೆನ್ಸ್ ಫ್ರಮ್, ಇಲ್ಲಿ ನೋಡಿ ಡೈಪೋಲ್ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು. ಈಗ H+Cl- ಅಂತ ಒಂದು ಮಾಲಿಕ್ಯೂಲ್ ತೊಗೊಳ್ಳೋಣ. HCl ಯಾವಾಗಾದರೂ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಒಂದು ಸಿಂಗಲ್ ಮಾಲಿಕ್ಯೂಲ್ನ? ಆಗೋದಿಲ್ಲ. ಯಾಕೆ? ಇಟ್ ಈಸ್ ವೆರಿ 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 ಸ್ಮಾಲ್. ಯು ಕಾಂಟ್ ಈವನ್ ಸಿ ದ ಸೈಜ್ ಆಫ್ ದಿ HCl. ಹಾಗಾದರೆ ಎ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತಲ್ವಾ? ಎ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ಹಾಗಾದರೆ A² ವ್ಯಾಲ್ಯೂ ಇನ್ನೂ ಕಮ್ಮಿ ಇರುತ್ತೆ ಕಂಪೇರ್ ಟು R. R is the distance that we consider along the axis. So if in case R value is so much greater than A, if R is so much greater than A² will be negligible. ಆಯಿತಾ? A² ನೆಗ್ಲಿಜಿಬಲ್ ಮಾಡೋಣ. A² ನೆಗ್ಲಿಜಿಬಲ್ ಆದರೆ ಸೊ ವಿ ವಿಲ್ ನೆಗ್ಲೆಕ್ಟ್ ದಿಸ್ A². ಆಗೇನಾಗುತ್ತೆ, ಅದು ಇನ್ನೊಂದು ಫಾರ್ಮುಲಾ ಬರುತ್ತೆ. ಸೊ ಇದರಿಂದ ಸೊ ಏನು ಫಾರ್ಮುಲಾ ಅದು ಅಂತಂದರೆ ಈಸ್ ಈಕ್ವಲ್ ಟು 1/4 pi epsilon naught 2RP ಹಾಗೆ ಇರುತ್ತೆ, ಡಿವೈಡೆಡ್ ಬೈ R² A² ಕ್ಯಾನ್ಸಲ್ ಆದರೆ ಹೋಲ್ ಸ್ಕ್ವೇರ್ ಇರುತ್ತೆ, P cap. ಆಯಿತಾ? ಇಲ್ಲಿ ನೋಡಿ ಒಂದು 6 ಇಲ್ಲೊಂದು R ಕ್ಯಾನ್ಸಲ್ ಆಗಿರುತ್ತೆ, ರಿಮೈನಿಂಗು R³ ಬರುತ್ತೆ ಇಲ್ಲಿ. ಆಯಿತಾ? R³ ಉಳಿದಿರುತ್ತೆ, ಅದನ್ನು ಸಪ್ರೇಟಾಗಿ ಬರಿತೀನಿ ಈಗ. ಸೊ ಉಳಿದಿರುವಂಥದ್ದು ಏನಿರುತ್ತೆ? E ಈಸ್ ಈಕ್ವಲ್ ಟು 1/4 pi epsilon naught 2P by R³ ಇಂಟು P cap. ಇದನ್ನು ನಿಮಗೆ ನ್ಯೂಮರಿಕಲ್ಸಲ್ಲಿ ಯೂಸ್ ಮಾಡಬಹುದು. ಆಯಿತಾ? ಸೊ ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಈಸ್ ಒನ್. ಈ ಒಂದು ಫಾರ್ಮುಲಾ ಮತ್ತು ಈ ಒಂದು ಫಾರ್ಮುಲಾ ನಾವೇನು ಮಾಡ್ತೀವಿ? ನ್ಯೂಮರಿಕಲ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಬಿ ಕೇರ್ಫುಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ, ಡಿಯರ್ ಸ್ಟೂಡೆಂಟ್ಸ್. This derivation is very 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 important for board point of view. ನಿಮ್ಗೆ ಯಾವುದೇ ಡಿರೈವೇಷನ್ ಕಷ್ಟ ಆಗ್ತಾ ಇದೆ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತಪ್ಪದೆ ಆ ಒಂದು ವಿಡಿಯೋವನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.